ಆಂಗ್ಲ ಭಾಷೆಯ ನಾಮಫಲಕಗಳನ್ನು ಕರವೇ ಕಾರ್ಯಕರ್ತರು ಬಿಸಾಕಿದ್ದಾರೆ, ಕಿತ್ತಾಕಿದ್ದಾರೆ. ನೋಡಿ, ಬೈಲಹೊಂಗಲದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಮೆರವಣಿಗೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕನ್ನಡ ನಾಮಫಲಕ ಹಾಕುವಂತೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಬೈಲಹೊಂಗಲ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಆಂಗ್ಲ ನಾಮಫಲಕಗಳು ಇತ್ತು ಅಲ್ಲಿ, ಸೊ ಅದನ್ನು ಹರಿದು ಹಾಕಿದ್ದಾರೆ. ಕರವೇ ಕಾರ್ಯಕರ್ತರು ಆಂಗ್ಲ ಭಾಷೆಯ ನಾಮಫಲಕಗಳನ್ನು ಹರಿದು ಹಾಕಿದ್ದಾರೆ. ಬೈಲಹೊಂಗಲದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಮೆರವಣಿಗೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕನ್ನಡ ನಾಮಫಲಕ ಹಾಕುವಂತೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬೈಲಹೊಂಗಲ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಆಂಗ್ಲ ನಾಮಫಲಕಗಳು ಇತ್ತು, ಸೊ ಅದನ್ನು ಕಿತ್ತಾಕಿದ್ದಾರೆ, ಹರಿದು ಹಾಕಿರುವಂತೆ. ಸೊ ಬೈಲಹೊಂಗಲ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಆಂಗ್ಲ ನಾಮಫಲಕಗಳು ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಸೊ ಪ್ರತಿಭಟನಾ ರ್ಯಾಲಿ ಮಾಡಿ ಆಂಗ್ಲ ನಾಮಫಲಕಗಳನ್ನು ಹರಿದು ಹಾಕಿದ್ದಾರೆ. ಚೆನ್ನಮ್ಮ ಜನಜಾಗೃತಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೂರಾರು ಕರವೇ ಕಾರ್ಯಕರ್ತರಿಂದ ಆಂಗ್ಲ ಭಾಷೆಯ ಬೋರ್ಡ್ಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ನಾಮಫಲಕ ಹಾಕಿಸುವಂತೆ ಅಂಗಡಿ ಮಾಲೀಕರಿಗೆ ಕರವೇ ಎಚ್ಚರಿಕೆ ಕೊಟ್ಟಿದೆ. ರೈತರು ವ್ಯಾಪಾರಸ್ಥರು ಬರ್ತಾರೆ, ವ್ಯಾಪಾರಸ್ಥರು ಕೂಡ ಹಿಂದಿ ಮಾತಾಡುವ ಉದ್ಯೋಗ ಬಂದಿಲ್ಲ. ನೀವು ಹೊಟ್ಟಿ ತುಂಬ್ಕೊಳಕ್ ಬಂದಿದ್ದೀರಿ, ಕನ್ನಡ ಮಾತಾಡುವಂಗಿದ್ರೆ ಹೊಟ್ಟಿ ತುಂಬೋರಿ, ಇಲ್ಲ ಅಂದ್ರೆ ಇವತ್ತಿನ ದಿವಸ ಕನ್ನಡ ಭಾಷೆ ಸುಮಾರು 2000 ವರ್ಷದ ಇತಿಹಾಸ ಅಂತ ಭಾಷೆಯನ್ನ ನಮ್ಮದೇ ಕೆಲ ಕನ್ನಡ ಅಂಗಡಿ ಮಾಲೀಕರು ಇರ್ಬೋದು ಮತ್ತು ಹೊರ ರಾಜ್ಯದಿಂದ ಬಂದಂತ ಅಂಗಡಿ ಮಾಲೀಕರು ಇರ್ಬೋದು, ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆ ಮತ್ತಿರ್ಬೋದು ಹಿಂದಿ ಭಾಷೆಯನ್ನ ರಾರಾಜಿಸೋತ್ರ ಮಾಡ್ತಾ ಇದ್ದಾರೆ. ಸುಮಾರು ಸಲ ಗುಲಾಬಿ ಕೊಟ್ಟು ಮನವಿ ಮಾಡಿದ್ವಿ ಅಂಗಡಿ ಮಾಲೀಕರಿಗೆ, ಎಲ್ಲ ರೀತಿಯಿಂದ ಹೇಳಿದ್ವಿ, ಆದ್ರೆ ಅವ್ರು ಯಾವುದಕ್ಕೂ ಕೂಡ ಇದನ್ನು ಕೊಡ್ಲಿಲ್ಲ. ಇವತ್ತು ರಕ್ಷಣಾ ವೇದಿಕೆ TN ನಾರಾಯಣಗೌಡರ ಬಣದಿಂದ ಇವತ್ತು ಒಂದ್ಸಲ ಚರ್ಚೆ ಮಾಡಿಸಿ ಮನವಿ ಕೊಟ್ವಿ. ನಂತರ ಆದ್ರೂ ಕೂಡ ಅವರು ಬದಲಾವಣೆ ಮಾಡಲಿಲ್ಲ. ಅನಿವಾರ್ಯವಾಗಿ ಏನು ನಾರಾಯಣಗೌಡ ಅವರು 27ನೇ ತಾರೀಕು ಮಟ್ಟ ಒಂದು ಗಡು ಕೊಟ್ಟಿದ್ದಾರೆ, ಕನ್ನಡ ಇಲ್ಲದ ನಾಮಫಲಕವನ್ನು ಎಲ್ಲ ತೆರವು ಮಾಡಿ ಅಂತ. ಅದನ್ನ ಇನ್ನೂ ಒಂದು 8 ದಿನ ಇರುವ ಮುಂಚಿತ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.